ಯಾಗ್ಪುರ್ ಅಂತ ಒಂದು ಊರಿತ್ತು. ಅಲ್ಲಿ ಒಂದು ಪುರಾತನವಾದ ಇಟ್ಟಿಗೆಯಲ್ಲಿ ಕಟ್ಟಲ್ಪಟ್ಟ ಒಂದು ಗೋಡೆ ಇತ್ತು. ನೋಡಕ್ಕೇನೋ ಮಾಮೂಲಿ ಗೋಡೆ ತರ ಇದ್ರು ಹಳ್ಳಿ ಜನ ಅದ್ರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಈ ಗೋಡೆ ಸತ್ಯವನ್ನೇ ಹೇಳುತ್ತೆ, ಆದ್ರೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಿತಿನ್ ಎಂಬ ಅನಾಥ ಬಾಲಕ ಊರಲ್ಲಿದ್ದ ಕಾಲೇಜ್ನಲ್ಲಿ ಓದಕ್ ಹೋಗ್ತಾ ಇದ್ದ. ಅವನು ಓದು ಬರಹ ಕಲಿತು ಚೆನ್ನಾಗಿ ಬೆಳಿಬೇಕು ಅಂತ ಕನಸು ಕಾಣ್ತಿದ್ದ. ಆದ್ರೆ ಜೀವನ ಅಷ್ಟು ಸುಲಭವಾಗಿರ್ಲಿಲ್ಲ. ಲೋ ಅನಾಥ, ನಿನಗೆ ನಿಮ್ಮಪ್ಪ ಯಾರು ಅಂತಾನೆ ಗೊತ್ತಿಲ್ಲ ಕಣ. ನಿನ್ನಂತವ್ರೆಲ್ಲ ಇಲ್ಲಿ ಓದಕ್ ಬಂದ್ಬಿಡ್ತಾರೆ. ನೋಡಿ, ನನಗೆ ನಮ್ಮಪ್ಪ ಯಾರಂತ ಗೊತ್ತಿಲ್ಲ ಅಂತ ನನಗೆ ಗೊತ್ತು. ಅದರಿಂದ ನಿಮ್ಗೇನು? ನಾನಿಲ್ಲಿ ಓದೋಕೆ ಬಂದರೆ ನಿಮ್ಗೇನಾದರೂ ತೊಂದರೆ ಆಗತ್ತಾ? ನನಗೆ ಮಾತ್ರ ತೊಂದರೆ ಕೊಡಬೇಡಿ. ಓದು ಅನ್ನೋದು ಎಲ್ಲರಿಗೂ ಒಂದೇ. ಓಯ್, ಜಾಸ್ತಿ ನಮಗೆ ತಲೆ ತಿನ್ಬೇಡ. ಹೋಗ ಇಲ್ಲಿಂದ. ಅದು ಎಲ್ಲಿಂದ ಬಂದ್ಬಿಡ್ತಾರೋ ನನ್ನ ಮಕ್ಕಳುಗಳು. ಇದನ್ ಕೇಳಿ ನಿತಿನ್ನ ಹೃದಯ ಒಡೆದಂಗಾಯ್ತು. ಅವನು ಅವನ ಬ್ಯಾಗ್ ಎತ್ಕೊಂಡು ಮತ್ತೆ ಹಿಂದಿರುಗಿ ನೋಡದೆ ಕಾಲೇಜಿಂದ ಹೊರಗೆ ಹೊರಟ್ಬಿಟ್ಟ. ಯಾಕೆ ಯಾವಾಗಲೂ ಯಾಕೆ ನನಗೀಗೆ? ನಾನು ಯಾರಿಗೇನು ದ್ರೋಹ ಮಾಡಿದ್ದೀನಿ? ನನಗೆ ಬದುಕೋದಕ್ಕೆ ಬಿಡಿ. ಅವನು ಒಂದು ಮರದ ಕೆಳಗೆ ಕೂತು ಯೋಚಿಸ್ತಾ ಇರ್ತಾನೆ. ಆದ್ರೆ ಸಡನ್ ಆಗಿ ಜೋರಾಗಿ ಒಂದು ಕಾರ್ ಬ್ರೇಕ್ ಹಾಕಿದ ಶಬ್ದ ಕೇಳಿಸತ್ತೆ. ಅಯ್ಯೋ, ಯಾವ್ದೋ ಹುಡುಗಿ ಆಕ್ಸಿಡೆಂಟ್ ಆಗಿದ್ದಾಳೆ, ನೋಡಿ ನೋಡಿ. ನಿತಿನ್ ಜನರು ಕೂಗಿದ್ ಕೇಳಿದ ತಕ್ಷಣ ಏನು ಯೋಚನೆ ಮಾಡದೆ ಎದ್ದು ನಿಂತ್ಕೊಂಡು ಓಡ್ ಹೋಗಿ ಆ ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಬರ್ತಾನೆ. ಅವ್ನು ನೋಡ್ತಾನೆ ಒಬ್ಬ ಹೆಂಗಸು ನೆಲದ ಮೇಲೆ ಬಿದ್ದಿರೋದನ್ನ. ಅಯ್ಯೋ, ದೂರ ಹೋಗಿ, ಇವ್ರಿಗೆ ಗಾಳಿ ಕೊಡಿ, ಕುಡಿಯೋದಕ್ಕೆ ನೀರು ಕೊಡಿ. ಆ ಹೆಂಗಸಿನ ಕಣ್ಣುಗಳಲ್ಲಿ ತುಂಬಾ ಭಯ ಇತ್ತು. ಅವಳ ಮುಖದಲ್ಲಿ ಸುಸ್ತು ಮತ್ತು ನಡುಕ ಇತ್ತು. ಯಾರು? ನಾನು ಎಲ್ಲಿದ್ದೀನಿ? ಗೋಡೆ ಎಲ್ಲಿದೆ? ನನ್ ಮಗು. ಅಯ್ಯೋ, ಇವ್ರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ನಾವು ಆದಷ್ಟು ಬೇಗ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಕ್ಕಪಕ್ಕದಲ್ಲಿದ್ದ ಜನರ ಸಹಾಯವನ್ನು ತಗೊಂಡು ನಿತಿನ್ ಆ ಹೆಂಗಸನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ. ಜೋರಾಗೇನು ಏಟ್ ಬಿದ್ದಿಲ್ಲ. 1-2 ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಆದ್ರೆ ಇವ್ರನ್ನ ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಗೊತ್ತಾಯ್ತಾ? ಆಯ್ತು ಡಾಕ್ಟರ್ ಸರ್, ನಾನು ಇವ್ರನ್ನ ನೋಡ್ಕೋತೀನಿ. ನಿತಿನ್ ಆ ಹೆಂಗಸನ್ನ ಅವನ ಚಿಕ್ಕದಾದ ಮನೆಗೆ ಕರ್ಕೊಂಡು ಬರ್ತಾನೆ. ಅವನ ಹತ್ರ ಅಷ್ಟೇನು ಇಲ್ದೇ ಇದ್ರೂ ಹೃದಯ ಮಾತ್ರ ದೊಡ್ಡದಾಗಿತ್ತು. ಅವನ್ ಅಂದ್ಕೊಂಡ ಆ ಹೆಂಗಸು 4 ದಿನ ವಿಶ್ರಾಂತಿ ಪಡೆದ್ರೆ ಸರಿ ಹೋಗ್ಬೋದು ಅಂತ. ನಿಮ್ಮ ಹೆಸರೇನು? ನನ್ನ ಹೆಸರು ನನಗನ್ಸುತ್ತೆ ನಿಮಗೆ ನಿಮ್ಮ ಹೆಸರು ಕೂಡ ಮರ್ತೋಗ್ಬಿಟ್ಟಿದ್ದೀರಾ. ಆದ್ರೆ ಪರವಾಗಿಲ್ಲ, ನಾನು ನಿಮ್ಗೊಂದು ಹೊಸ ಹೆಸರು ಇಡ್ತೀನಿ. ಇವತ್ತಿನಿಂದ ನಿಮ್ಮ ಹೆಸರು ಸರಿತಾ ಅಂತ, ಓಕೆನಾ? ಸರಿತಾ? ಸರಿತಾ. ದಿನಗಳು ಕಳೀತಾ ಇದ್ವು. ನಿತಿನ್ ಹೊರಗಡೆಯಿಂದ ಬಂದಾಗ ಸರಿತಾ ಟೀ ಮಾಡ್ಕೊಡೋದು ಮತ್ತೆ ರಾತ್ರಿ ಹೊತ್ತು ಕತೆಗಳನ್ನ ಹೇಳ್ತಿದ್ಲು. ಹೇಗ ಅವರಿಬ್ರು ಜೀವನದಲ್ಲಿ ಒಂದು ಸುಖ ಅಂತ ಕಾಣಿಸ್ತಾ ಇತ್ತು. ಆದ್ರೆ ಒಂದು ದಿನ, ನಿತಿನ್, ನಿಂಗ್ ಗೊತ್ತಾ, ನನ್ಗೇನೋ ಅನ್ನಿಸ್ತಾ ಇರತ್ತೆ, ನನ್ಗೋಸ್ಕರ ಯಾರೋ ಕಾಯ್ತಾ ಇದ್ದಾರೆ ಅಂತ. ಯಾರು? ನನ್ನ ಮಗು. ತುಂಬಾ ಚಿಕ್ಕವನು, ಆದ್ರೆ ಎಲ್ಲಿ ಹೋದ? ನಂಗೆ ಬೇರೆ ಏನು ಜ್ಞಾಪಕಗಳಿಲ್ಲ, ಆದ್ರೆ ನನ್ ಮಗುವಿನ ಬಗ್ಗೆ ಚೆನ್ನಾಗ್ ಜ್ಞಾಪಕ ಇದೆ. ಸರಿತಾಳ ಮಾತುಗಳನ್ನ ಕೇಳಿ ನಿತಿನ್ ಸುಮ್ನೆ ಆಗ್ತಾನೆ. ಅವನಿಗನ್ಸತ್ತೆ ಸರಿತಾಗೆ ಏನಾದ್ರೂ ಜ್ಞಾಪಕ ಶಕ್ತಿ ಬರ್ತಾ ಇದ್ಯಾ ಅಂತ. ಸರಿತಾ ಅವಳತ್ರಿದ್ದ ಸಾಮಾನ್ಗಳಿಂದ ಒಂದು ಫೋಟೋವನ್ನು ತಗೊಂಡು, ಇದನ್ನ ನೋಡಿದ್ದೆ ನಿತಿನ್ಗೆ ಏನೋ ಜ್ಞಾಪಕ ಬರುತ್ತೆ. ನೋಡು, ಇದೇ ನನ್ನ ಮಗು. ಹಿಂದೆ ನೋಡು, ಇದೊಂದು ಮಂದಿರ. ನನ್ಗನ್ಸತ್ತೆ ಅವನ್ ಇಲ್ಲೇ ಎಲ್ಲೋ ಇದ್ದಾನೆ ಅಂತ. ನಿತಿನ್ ಆ ಫೋಟೋನ ಕೈಗೆ ತಗೊಂಡ. ಫೋಟೋನಲ್ಲಿ ಒಂದು ಚಿಕ್ಕ ಹುಡುಗ ಇದ್ದ, ಮತ್ತೆ ಅವನ ಹಿಂದೆ ಒಂದು ವಿಶಾಲವಾದ ಕಲ್ಲುಗಳ ಮಂದಿರ ಇತ್ತು. ಆದ್ರೆ ಆ ನಿತಿನ್ನ ಕಣ್ಣುಗಳು ಫೋಟೋ ಕೊನೆಯಲ್ಲಿ ನೆಟ್ಟಿದ್ವು. ಅದರಲ್ಲಿ ಹಳೆಯದಾದ ಇಟ್ಟಿಗೆಯ ಗೋಡೆ ಕಾಣಿಸ್ತಾ ಇತ್ತು. ಇದು ನಮ್ಮೂರಿನ ಕಾಡಿನ ಒಂದು ದೊಡ್ಡ ದೇವಸ್ಥಾನ. ನಿಜಾನಾ? ನೀನು ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ಆ ಜಾಗದಲ್ಲಿ ಯಾರು ಇರೋದಿಲ್ಲ, ಮತ್ತೆ ಅದು ತುಂಬಾ ರಹಸ್ಯವಾದ ಜಾಗ. ಆ ಜಾಗ ಎಂತಹದಾದ್ರೂ ಇರ್ಲಿ, ನೀನ್ ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗು ಪ್ಲೀಸ್ ನಿತಿನ್. ನನ್ಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಅಥವಾ ಇದ್ರೂ ನನಗೆ ಅವ್ರು ಯಾರು ಜ್ಞಾಪಕ ಇಲ್ಲ. ಆದ್ರೆ ಇವನೊಬ್ಬನೇ ನನಗ್ ಜ್ಞಾಪಕ ಇರೋದು. ನಾನು ಇವನ್ನ ಖಂಡಿತ ಹುಡುಕ್ಲೇಬೇಕು. ಸರಿತಾಳ ಕೋರಿಕೆ ಮತ್ತು ಪರಿಸ್ಥಿತಿ ನೋಡಿ ನಿತಿನ್ಗೆ ಒಂಥರ ಕನಿಕರ ಬಂತು. ಅವನು ಸರಿತಾ ಅವಳ ಮಗು ಬಗ್ಗೆ ಇಷ್ಟು ಆತಂಕ ಪಡ್ತಿರೋದನ್ನ ನೋಡಿ ಬೇಜಾರ್ಗೊಂಡ. ಸರಿ, ನೀವ್ ಹೇಗೆ ಹೇಳ್ತಿರೋ ಹಾಗೆ ನಾವಿಬ್ರು ಸೇರ್ಕೊಂಡು ಆ ಕಾಡಿಗೆ ಹೋಗೋಣ. ಹಾಗೆ ನಿಮ್ ಮಗ ಎಲ್ಲಿದ್ದಾನೆ ಅಂತ ನಾವು ತಿಳ್ಕೊಳ್ಳೋಣ. ನಾವಲ್ಲಿಗೆ ಹೋದ್ರೆ ಖಂಡಿತ ಏನಾದ್ರೂ ಒಂದು ನಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಅದೊಂದು ಮಾಯ ಮಾತನಾಡುವ ಗೋಡೆ. ಯಾಕಂದ್ರೆ ಅದು ನಮ್ಮ ಭೂತ, ವರ್ತಮಾನ, ಭವಿಷ್ಯದ ಬಗ್ಗೆ ನಮ್ಗೆ ಸತ್ಯನ ಹೇಳುತ್ತೆ. ಏನು ಇದು ನಿಜಾನಾ? ಅದಕ್ಕೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ನಾವಲ್ಲಿ ಹೋಗಿ ಏನಾದ್ರೂ ಹುಡುಕಿದ್ರೆ ಪಕ್ಕ ಫಲ ಸಿಗತ್ತೆ. ನಿತಿನ್ನ ಮಾತುಗಳನ್ನ ಕೇಳಿ ಸರಿತಾ ಕಣ್ಣಲ್ಲಿ ಒಂದು ಆಸೆ ಹುಟ್ಕೊಳ್ತು. ಹೇಗೆ ಅಂದ್ರೆ ಕತ್ತಲಲ್ಲಿ ಒಂದು ಆಶಾಕಿರಣ ಹುಟ್ಟಿದಾಗೆ.
ಸರಿ ಸರಿ, ಹಾಗಿದ್ರೆ ನಾಳೆನೆ ಹೋಗೋಣ ಅಲ್ಲಿಗೆ. ನನ್ಗೆ ಇನ್ನಷ್ಟು ಕಾಯಕ್ ಸಾಧ್ಯನೇ ಇಲ್ಲ. ಆಯ್ತು, ಮತ್ತೆ ದೇವಸ್ಥಾನಕ್ಕೆ ಹೋಗುವಂತ ದಾರಿ ಅಷ್ಟೊಂದು ಸುಲಭವಾಗಿಲ್ಲ. ಅದನ್ನ ನಾನ್ ನೋಡ್ಕೋತೀನಿ, ನಿಮಗ್ ಮಾತ್ ಕೊಡ್ತೀನಿ. ಬೆಳಗ್ಗೆ ಆಗ್ತಾನೆ ಸರಿತಾ ಮತ್ತೆ ನಿತಿನ್ ಇಬ್ರು ಕಾಡಿನ ದಾರಿ ಕಡೆ ಹೊರಡ್ತಾರೆ. ಸರಿತಾಳ ಮನ್ಸಲ್ಲಿ ಅವಳ ಮಗುನ ಭೇಟಿ ಮಾಡುವಂತ ಖುಷಿ ಇರತ್ತೆ. ಅವಳ ಮನಸ್ಸು ಕನಿಸ್ತಾ ಇರತ್ತೆ, ಕಳ್ದೋಗಿದ್ದ ಅವಳ ಮಗ ಖಂಡಿತ ಇವತ್ತು ಸಿಕ್ಕೇ ಬಿಡ್ತಾನೆ ಅಂತ. ಅಯ್ಯೋ ದೇವ್ರೆ, ಈ ರಸ್ತೆ ಎಷ್ಟು ಕಠಿಣವಾಗಿದ್ಯಪ್ಪ, ಮತ್ತೆ ಬಿಸಿಲು ಕೂಡನು. ಹೌದು, ಈ ದಾರಿನೇ ನಮಗೆ ದೇವಸ್ಥಾನ ಕಡೆ ಕರ್ಕೊಂಡು ಹೋಗೋದು. ನಾವು ಈಗೇನೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ನಿತಿನ್ ಮತ್ತೆ ಸರಿತಾ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೋರಾಗಿ ಗುಡುಗಿನ ಶಬ್ದ ಕೇಳಿಸತ್ತೆ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಕತ್ತಲೆ ಆವರಿಸ್ಕೊಂಡ್ಬಿಡತ್ತೆ. ಜೋರಾದ ಗಾಳಿ ಜೊತೆಗೆ ಮಳೆ ಬರಕ್ಕೂ ಶುರು ಆಗ್ಬಿಡತ್ತೆ. ಅಯ್ಯೋ ಭಗವಂತ, ಇದೇನಪ್ಪ ಇದು, ಇದ್ದಕ್ಕಿದ್ದಂತೆ ವಾತಾವರಣ ಹೀಗಾಗೋಯ್ತು. ನನಗನ್ಸುತ್ತೆ ನಾವು ಸ್ವಲ್ಪ ವೇಗವಾಗಿ ಹೋಗ್ಬೇಕು. ಅವರಿಬ್ರು ಬೇಗ ಬೇಗ ಹೋಗ್ತಿರ್ಬೇಕಾದ್ರೆ ಒಂದು ಗುಹೆಯನ್ನ ನೋಡ್ತಾರೆ. ಗುಹೆಯ ಒಳಗೆ ಕತ್ತಲೆ ಹಾಗೂ ಮಳೆಯ ಶಬ್ದ ಮತ್ತು ಜೋರಾಗಿ ಗಾಳಿ ಬೀಸ್ತಾ ಇರತ್ತೆ. ಆದ್ರೆ ನಿತಿನ್ ಹೊರಗಡೆ ಬಂದಾಗ ನೋಡ್ತಾನೆ, ಸರಿತಾ ಅಲ್ಲಿರದೇ ಇಲ್ಲ. ಸರಿತಾ ಅವ್ರೆ, ಅಯ್ಯೋ ದೇವ್ರೆ, ಇವ್ರು ಎಲ್ಲೂ ಹೋಗ್ಬಿಟ್ರು. ನೋಡ್ತಿದ್ದಂಗೆ ಕತ್ಲೆ ಕೂಡ ಆಗೋಯ್ತಲ್ಲಪ್ಪ. ಇವಾಗ ನಾನು ಏನ್ ಮಾಡ್ಲಿ? ಅವನ ಆ ಕಡೆ ಈ ಕಡೆ ಹುಡುಕ್ತಾನೆ. ಗುಹೆ ಒಳಗಡೆ ಹೋಗಿ ಜೋರಾಗಿ ಕೂಗ್ತಾನೆ, ಆದ್ರೆ ಏನು ಉತ್ತರ ಇಲ್ಲ. ಅವನ ಹೃದಯ ಜೋರಾಗಿ ಬಡ್ಕೊಳಕ್ ಶುರು ಆಯ್ತು. ಅವ್ರಿಗೇನಾದ್ರೂ ತೊಂದರೆ ಆಗಿದೆಯಾ? ಹೇಗೆ ಏನ್ ಮಾಡ್ಲಪ್ಪ? ಸರಿತಾ ಅವ್ರನ್ನ ಹುಡ್ಕಕ್ ಹೋದ್ರೆ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ. ಇಲ್ಲಾಂದ್ರೆ ಅವ್ರು ನನಗೆ ದೇವಸ್ಥಾನದ ಹತ್ರ ಸಿಕ್ಕಿದ್ರೆ? ನಿತಿನ್ ಓಡಿ ಓಡಿ ಆ ಮಂದಿರದಲ್ಲಿದ್ದ ಪ್ರಾಕಾರ ಹತ್ರ ಬರ್ತಾನೆ. ಅವನು ಸುಸ್ತಾಗಿರ್ತಾನೆ. ಅವನ ಕೈ ಕಾಲ್ಗಳು ರಕ್ತದಿಂದ ಕೂಡಿರುತ್ತವೆ. ಅವನು ನೋಡ್ತಾನೆ, ಎದುರುಗಡೆ ಆ ಜಾದುವಿನ ಗೋಡೆ ಇರತ್ತೆ. ಎಷ್ಟು ಜೋರಾಗಿ ಮಳೆ ಬರ್ತಿದ್ರು ಕೂಡ ಆ ಗೋಡೆ ಮಾತ್ರ ಫಳಫಳ ಅಂತ ಹೊಳಿತಾ ಇರತ್ತೆ. ನಿತಿನ್ ಚೂರು ತಡ ಮಾಡದೆ ಆ ಗೋಡೆ ಹತ್ರ ಹೋಗಕ್ ಶುರು ಮಾಡ್ತಾನೆ. ಮತ್ತೆ ಆ ಗೋಡೆ ಹತ್ರ ಮಾತಾಡ್ತಾನೆ, ನೀವು ನಿಜವಾಗ್ಲೂ ನಿಜ ಹೇಳ್ತೀರಾ ಅನ್ನೋದಾದ್ರೆ ನನ್ನ ತಾಯಿ ಸಮಾನರಾದಂಥ ಸರಿತವ್ರನ್ನ ನನ್ನ ಹತ್ರ ಸೇರ್ಸು. ಪಾಪ ನಿತಿನ್ ತುಂಬಾ ದೀನವಾಗಿ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾನೆ. ಆಗ ಮಂದಿರದ ಹಿಂಭಾಗದಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಸರಿತಾ ಅವ್ರೇ! ಅವ್ನು ಓಡ್ಕೊಂಡ್ ಬಂದು ನೋಡಿದಾಗ ಸರಿತಾಳ ಬಟ್ಟೆ ಎಲ್ಲ ಹರಿದೋಗಿರುತ್ತೆ. ಅವಳ ಕೈ ಕಾಲುಗಳಿಂದ ಏನೋ ತರ್ಚಿದ ಗಾಯಗಳಾಗಿರುತ್ತವೆ. ನಿಮ್ಗೆ ಏನಾಯ್ತು? ಇದೇ ನೀವು ಹೀಗಿದ್ರೆ ಏನಾಯ್ತು? ಗುಹೆಯಲ್ಲಿ ನಾನು ಬಿದ್ದುಬಿಟ್ಟೆ, ಮತ್ತೆ ನಾನು ತಬ್ಬಿಬ್ಬಾಗ್ಬಿಟ್ಟೆ. ಇದರಿಂದಾನೇ ನನಗೆ ಈ ಥರ ಆಗಿದ್ದು. ನನಗೆ ಎಚ್ಚರ ಆಗಿದ ತಕ್ಷಣ ನಾನು ಇಲ್ಲಿಗೆ ಬಂದುಬಿಟ್ಟೆ. ಸರಿತಾಗೆ ಬಂದಿದ್ದ ಪರಿಸ್ಥಿತಿನ ನೋಡಿ ನಿತಿನ್ ತುಂಬ ಬೇಜಾರು ಮಾಡ್ಕೊಳ್ತಾನೆ. ಅವನು ಸರಿತಾಳ ಕೈ ಹಿಡ್ಕೊಂಡು ಆ ಗೋಡೆ ಹತ್ರ ಬಂದು ನಿಲ್ತಾರೆ. ಆಗ ಸರಿತಾ ಮತ್ತೆ ನಿತಿನ್ನ ಕೈಯಿಂದ ರಕ್ತ ಆ ಗೋಡೆ ಮೇಲೆ ಬಿದ್ದಾಗ ಆಗ ಅಚಾನಕವಾಗಿ ಒಂದು ಮುಖದ ಆಕೃತಿ ಮೂಡುತ್ತೆ. ಇದೇನಿದು? ಇದು ಭಗವಂತನ ಆಕೃತಿ ಅಲ್ವಾ? ಆಗ ಅಚಾನಕವಾಗಿ ಆ ಗೋಡೆಯಿಂದ ಒಂದು ಶಬ್ದ ಕೇಳಿಸತ್ತೆ. ಸರಿತಾ, ನಿನ್ನ ಮಗ ಕಳೆದೋಗಿಲ್ಲ, ಅವನು ನಿನ್ನ ಪಕ್ಕದಲ್ಲೇ ಇದ್ದಾನೆ. ನಿತಿನ್ಗಂತೂ ಇದನ್ನ ನೋಡಿ ಆಶ್ಚರ್ಯ ಆಗತ್ತೆ. ಗೋಡೆ ಮೇಲೆ ಒಂದು ಅಮ್ಮ ಮತ್ತು ಮಗುವಿನ ಚಿತ್ರ ಕಾಣತ್ತೆ. ಆ ಮಗು ಬೇರೆ ಯಾರೂ ಅಲ್ಲ, ಅದು ನಿತಿನ್ನೇ ಆಗಿದ್ದ. ಅವರು ಆ ದೃಶ್ಯದಲ್ಲಿ ನೋಡ್ತಾರೆ ಹೇಗೆ ನಿತಿನ್ ಅವರಿಂದ ದೂರ ಆಗ್ತಾರೆ ಮತ್ತೆ ಹೇಗೆ ದೊಡ್ಡವನಾಗ್ತಾನೆ ಅಂತ. ಇದರರ್ಥ ನಾನು ನಿಮ್ಮ ಮಗನಾ? ಅಂದ್ರೆ ಇಷ್ಟು ದಿನ ನಾನು ನಿಮ್ ಜೊತೆಗಿದ್ನಾ? ನಾನು ನನ್ನ ತಾಯಿ ಸೇವೆ ಮಾಡ್ತಿದ್ನಾ? ಅಯ್ಯೋ ನನ್ನ ಮಗನೇ, ನಾನೇ ನಿಮ್ಮ ಅಮ್ಮ ಕಣೋ, ನೀನೇ ನನ್ನ ಮಗ, ನನ್ನ ಪ್ರಾಣ ಉಳಿಸಿದ ಮಗ ಕಣೋ ನಿತಿನ್. ಮತ್ತೆ ಅಂತ್ಯದಲ್ಲಿ ನಿತಿನ್ ಮತ್ತೆ ಸರಿತಾ ಒಬ್ರಿಗೊಬ್ರು ಖುಷಿಯಾಗಿ ತಬ್ಕೊಳ್ತಾರೆ. ಮಳೆ, ಆ ಗೋಡೆಯಿಂದ ಬಂದ ಧ್ವನಿ ಮತ್ತು ಮಂದಿರದ ಗಂಟೆ ಶಬ್ದವು ಎಲ್ಲವೂ ಸೇರಿ ಆಶೀರ್ವಾದ ಮಾಡುವಂತೆ ಕಾಣಿಸ್ತಿತ್ತು. ಕೊನೆಯಲ್ಲಿ ಜಾದುವಿನ ಮಾತಾಡೋ ಗೋಡೆಯಿಂದ ಸುಮಾರು ವರ್ಷಗಳಿಂದ ಕಳೆದೋಗಿದ್ದ ತಾಯಿ ಮಗನ ಮಿಲನವಾಯಿತು.